ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. DKC ಎರಡನೇ ಹಂತದ ಸಂಪುಟ ವಿಶೇಷವಾಗಿ ನಮ್ಮ ಅಂದರೆ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಅವರ ಬೆಂಬಲಿಗರಿಂದ ದೂರ ಸರಿತಾ ಇದೆಯಾ, ಸಿದ್ದರಾಮಯ್ಯರ ಪ್ರಭಾವ ಇದರೊಳಗೆ ಕಡಿಮೆ ಆಗ್ತಾ ಇದೆಯಾ, ಕಡಿಮೆ ಆಗಬಹುದು ಅನ್ನುವಂಥ ಚರ್ಚೆ ಜೋರಾಗ್ತಾ ಇದೆ. ವಿಶೇಷವಾಗಿ ಹೈಕಮಾಂಡ್ ಸಹಿತ ಒಪ್ಪಿಗೆ ಕೊಟ್ಟ ಸುದ್ದಿಗಳು ಬರ್ತಾ ಇದ್ದಾವೆ. ಮತ್ತು ಅದು ಸರಿನೂ ಹೌದು ಅಂತ ವಿಮಾನಿಸ್ತದೆ. ಯಾಕಪ್ಪ ಅಂತಂದ್ರೆ ಒಬ್ಬ ಮುಖ್ಯಮಂತ್ರಿಗೆ ಅಧಿಕಾರ ಕೊಟ್ಟಾಗ ಅವರಿಂದ ನಾವು ಒಳ್ಳೆಯ ಆಡಳಿತವನ್ನು ಬಯಸ್ತಾ ಇರ್ತದೆ ಹೈಕಮಾಂಡ್. ಯಾಕಂದರೆ 2028ರಲ್ಲಿ ಸೋಲು ಗೆಲುವಿನ ಅತ್ಯಂತ ನಿರ್ಣಾಯಕ ಘಟ್ಟ. ಈ ಸಂದರ್ಭದಲ್ಲೇ ಇನ್ನಾರೋ ಅವರ ಕ್ಷೇತ್ರದಲ್ಲಿ ಅಂದರೆ ಮುಖ್ಯಮಂತ್ರಿ ಕ್ಷೇತ್ರಕ್ಕೆ ಹಾಕಿದರೆ ಸಹಜವಾಗಿ ನಾಳೆ ಸೋತ್ರ ಅವ್ರ ಕಾರಣರು ಅನ್ನುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಅದ್ರ ಜೊತೆಗೆ DK ಶಿವಕುಮಾರ್ ಅವರು ಈ ಹಳಬರನ್ನು ಬಿಟ್ಟು ಈಗಲೇ ಒಂದು ಸುದ್ದಿಗಳು ಬರ್ತಾ ಇದ್ದಾವೆ. S. ಮಹದೇವಪ್ಪನವರಾಗಿರ್ಬೋದು, ರಾಯರೆಡ್ಡಿ ಅವರಾಗಿರ್ಬೋದು, BR ಪಾಟೀಲರಾಗಿರ್ಬೋದು, ಇವರೆಲ್ಲರೂ ಸ್ವಲ್ಪ ಅತ್ಯಂತ ಆತ್ಮೀಯರು. ಅವರಿಗೆ ಟಿಕೆಟ್ ಕೊಡಿಸುವಂಥ ಸಾಧ್ಯತೆಗಳು ಹೆಚ್ಚಿದ್ದು ಈ ಸಂದರ್ಭದಲ್ಲೇ ಮಿನಿಸ್ಟರ್ ಮಾಡುವಂಥದ್ದು. ಆದರೆ ಈಗ ಯಾಕೋ ಏನೋ ಅದಿಲ್ಲ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಇದೊಂದು ರೀತಿಯಿಂದ ಸಿದ್ದರಾಮಯ್ಯರು ಶಾಕ್ ಆದರೂ ಸಹಿತ ಕಾಲದ ಅನಿವಾರ್ಯತೆಗಳು ಅಂತ. ಯಾಕಪ್ಪ ಈ ಮಾತು ಹೇಳಬೇಕಾಗಿದೆಪ್ಪ ಅಂತಂದ್ರೆ ಇವತ್ತು ಯಾವ ಸಂದರ್ಭದಲ್ಲೂ ಏನೋ ರಾಜೀನಾಮೆ ಕೊಟ್ಟರು, ಅವ್ರು ಹೇಳಿದಂಗೆ ಕೇಳಿದರು ಸಿದ್ದರಾಮಯ್ಯನವರು, ಎಲ್ಲ ಸರಿ. ಆದರೆ ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡು ಬಂದಿದ್ರು ಇಲ್ಲಿವರೆಗೆ, ಐಂದ ಮೂಮೆಂಟ್ ಅಂತೇಳಿ. ಅದ್ರ ಇಟ್ಕೊಂಡು ಇವರು ಸಾಕಷ್ಟು ಏನಪ್ಪ ಅನ್ಸಲ್ಲ ಹೈಕಮಾಂಡ್ಗೆ ಒಂದು ರೀತಿ ಇವ್ರು ಅಂತರಂಗ ಅವ್ರ ವಿರೋಧಿಗಳು ಬ್ಲ್ಯಾಕ್ ಮೇಲ್ ಮಾಡಿದ್ರಿ ಅವನು ಅಂತೇಳಿ ಮದ್ಮೇಲೆ ಒಂದೇನು ದೊಡ್ಡ ಸಭೆಗಳನ್ನ ಕರೆಯೋದು ಮಾಡೋದು, ಬದಲಾವಣೆ ಬಂದ ತಕ್ಷಣ ಅದು ಮಾಡಿ ನಿಲ್ಲುವಂಥದ್ದು ಇವೆಲ್ಲ ನೋಡಿದ್ದೀವಿ ಹಿಂದೆ. ಅದನ್ನು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ಈ ಸಲ DK ಶಿವಕುಮಾರ್ ಅವರು ಸ್ಪಷ್ಟ ಡಿಸಿಷನ್ ತಗೊಂಡಿದ್ದಾರೆ. ಅಧಿಕಾರ ಸಿಗುವವರೆಗೆ ಭಾಳ ಮೆತ್ತಗಿದ್ದಂಥ ಪ್ರಥಮ ಹಂತದ ಸಂಪುಟ ರಚನೆಯಲ್ಲಿ ನಮ್ಮ ಸಿದ್ದರಾಮಯ್ಯರ ಪ್ರಭಾವ ಸಾಕಷ್ಟು ಕಾಣ್ತದೆ. ಬಟ್ ಬುದ್ಧಿವಂತ DK ಅವರು ಎರಡನೇ ಸಂಪುಟದಲ್ಲಿ 20 ಜನರಿಂದ ಹೋಗ್ತಾರೆ, ಅದರಲ್ಲಿ ಬೇಡಪ್ಪ ಅವರ ಹಸ್ತಕ್ಷೇಪ ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದಿದ್ದಾರೇನೋ ಅಂತೇಳಿ. ಮತ್ತು ಹೈಕಮಾಂಡ್ ಸಹಿತ ಅದನ್ನು ಸ್ವಲ್ಪ ದೂರ ಸರಿಸ್ತಾ ಇದ್ದಾರೇನೋ ಅಂತೇಳಿ. ಯಾಕಂದ್ರೆ ಹೊಸ ಹುಡುಗರು ಬರಲಿ, ಹೊಸ ಜನ್ರೇಷನ್ ಬರಲಿ, ಕಲೀಲಿ, ಅವರು ಅನುಭವಿಸಲಿ, ಮತ್ತು 2028ರಲ್ಲೇ ಹೊಸ ಜನಾಂಗಕ್ಕನ ಶಕ್ತಿ ಕೊಡುವಂಥದ್ದು, ಅವ್ರನ್ನ ಬೆಳೆಸುವಂಥದ್ದು ಆಗಲಿ ಅನ್ನುವಂಥದ್ದು. ಮತ್ತು DK ಶಿವಕುಮಾರ್ ಅವರು ಏನೇನೋ ತಲೆಯಲ್ಲಿ ಓಡ್ತಾ ಇದ್ದಾವೆ ಅವರಲ್ಲಿನೂ. ಅದು ಅವ್ರಿಗೆ ಪಾಸಿಟಿವ್ನೂ ಆಗ್ಬೋದು, ನೆಗೆಟಿವ್ನೂ ಆಗ್ಬೋದು. ಆದ್ರೆ ಈ ಒಂದು ಪ್ರಯತ್ನ DKಶಿ ಅವ್ರು ಮಾಡ್ತಾ ಇದ್ದಾರೆ, ಅದಕ್ಕೆ ಹೈಕಮಾಂಡ್ ಸಾಥ್ ಕೊಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ 2022ರಲ್ಲೇ ಯಶಸ್ವಿ ಆದೀತು ಎಂಬುದನ್ನು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಮಾತ್ರ ಸ್ಪಷ್ಟ ಆಗ್ತಾ ಇದರಿಂದ ಸಿದ್ದರಾಮಯ್ಯರ ಬೆಂಬಲಿಗರಾಗಿದ್ದಂಥವ್ರಿಗೆ ಮುಂದಿನ ದಿನಗಳಲ್ಲೇ ಅವ್ರ ಕ್ಯಾಬಿನೆಟ್ದಲ್ಲಿ ಇದ್ದವರಾಗಿರ್ಬೋದು, ಇನ್ನು ಮುಂದಿನ ಸಲ ಬರೋರಾಗಿರ್ಬೋದು, ಅವರಿಗೆಲ್ಲ ಮೋಸ್ಟ್ಲಿ ಕಟ್ ಡೌನ್ ಮಾಡುವಂಥ ಕೆಲಸ ನಡೀತಾ ಇದೆ ಅಂತ. ಈಗ ಇದ್ದವ್ರೊಳಗೆ ಯಾರಿಗೆ ಸಿಗ್ಬೋದು, ಯಾರಿಗೆ ಸಿಗಲಿಕ್ಕಿಲ್ಲ ಅನ್ನುವಂಥದ್ದು ನೆನಪು ಮಾಡ್ಕೊಂಡಾಗ 20 ಜನರಲ್ಲೇ ಒಂದು 10ರಿಂದ 15 ಜನರಿಗೆಲ್ಲ ಹೊಸಬರಿಗೆ ಕೊಡಬೇಕು ಅನ್ನೋಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಹಳಬರು, ಭಾಳಷ್ಟು ಒಳ್ಳೆಯ ಆಡಳಿತ ಪ್ರಾಮಾಣಿಕ ನೀಡಿದಂಥವ್ರಿಗೆ ಮೋಸ್ಟ್ಲಿ ಸಿಗ್ಬೋದು ಈ ಒಂದು ಮಂತ್ರಿಗಿರಿ. ಹೀಗಾಗಿ ಇದೊಂದು ದೊಡ್ಡ ಚರ್ಚೆ ನಡೀತಾ ಇದೆ. ಇದಕ್ಕೆ ಏನು ಉತ್ತರ ಕೊಡ್ಬೋದು ಸಿದ್ದರಾಮಯ್ಯನವರು, ಪ್ರತಿಯಾಗಿ ಏನು ಮಾಡಬಹುದು ಅಂತೇಳಿ. ಈಗಂತೂ ಅಧಿಕಾರದಿಂದ ಹೊರಗೆ ಹೋಗಿದ್ದಾರೆ. CM ಪಟ್ಟಣ ಇಟ್ಟುಕೊಂಡು ಒಂದೇನೋ ಪ್ರಯತ್ನ ಮಾಡಿದ್ರೆ ಆಗ್ತಿತ್ತೋ ಏನೋ. ಬಟ್ ಈಗ ಸಹಜದ ಅಧಿಕಾರದಲ್ಲಿ ಇದ್ದವ್ರು ಬೆನ್ನು ಹತ್ತಾರೆ ಎಲ್ಲರೂ. ಸಹಜ DKಶಿ ಅವರಿಗೆ ಅಧಿಕಾರದ ಇವತ್ತು ಉಳಿದವರೆಲ್ಲರೂ ಸಿದ್ದರಾಮಯ್ಯ ಬೆಂಬಲಿಗಿದ್ದಂಥವ್ರು ಸಹಿತ DKಶಿಗೆ ಜೈ ಎನ್ನುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಸಹಜ ಯಾರ ಅಧಿಕಾರದಿದ್ದಾರೆ ಅವ್ರು ಬೆನ್ನು ಹತ್ತುವಂಥದ್ದು. ಆದರೆ ಇದರ ಸದುಪಯೋಗ ಎಷ್ಟು ಮಟ್ಟಿಗೆ DKಶಿ ಅವರು ಮಾಡ್ತಾರೆ ಅಂತೇಳಿ. ಯಾಕಂದರೆ 2028ರಲ್ಲೇ ಸಿದ್ದರಾಮಯ್ಯರ ಸಹಕಾರ ಸಹಾಯ ನಿಶ್ಚಿತವಾಗಿ ಬೇಕೇ ಬೇಕಾಗ್ತದೆ. ಯಾಕಂದ್ರೆ ಅಹಿಂದ ಮೂಮೆಂಟ್ ಮಾಡ್ಕೊಂಡು ಬಂದಂಥವ್ರು, ಹಿಂದುಳಿದ ಪರ ಬ್ಯಾಟ್ ಬೀಸಿದವರು, ಅವ್ರದ್ದೇ ಅಂತ ಒಂದು ಮತ ಬ್ಯಾಂಕ್ ಅದ. ಅವರು ಮುಂಬರುವ ದಿನಗಳಲ್ಲೇ ಒಂದು ವೇಳೆ ಸಿದ್ದರಾಮಯ್ಯನವರು ಪೂರ್ಣ ಪ್ರಮಾಣದ ಹಿಂದಿನ ಒಂದು ಸಹಕಾರ ಕೊಡೋದು ಹೋದ್ರೆ 2028ರಲ್ಲಿ ಗೆಲ್ಲಬಲ್ಲರ, ಸಿದ್ದರಾಮಯ್ಯರಿಲ್ಲದ ಗೆಲ್ಲಬಲ್ಲರ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇಲ್ಲದ. ಯಾಕಪ್ಪ ಅಂದ್ರೆ ಸಹಜದ 2028ಕ್ಕೆ ನಾನ್ಯಾಗ ಪಾಲಿ ಕೆಲಸ ಮಾಡಲಿ ಅನ್ನುವಂಗೆ
ಅವ್ರ ಮಗನಿಗೇನೋ ಕೊಟ್ಟಿದ್ದಾರೆ ಇಲ್ಲಂತಲ್ಲ. ಆದರೆ ಅದೊಂದೇ ಕಾರಣಕ್ಕೆ ಸಿದ್ದರಾಮಯ್ಯನವ್ರು ಬಗ್ತಾರ ಅನ್ನುವಂಥದ್ದು ಅಂದುಕೊಂಡ್ರೆ ಸುಲಭಿಲ್ಲ. ಅವರಂತೆ ನಿಶ್ಚಿತವಾಗಿಯೂ ಈ ಒಂದು ನಮ್ಮಲ್ಲಿ ಹೇಳ್ತಾರೆ ಕಡ್ಡಿ ಆಡಿಸೋದು ಅಂತೇಳಿ, ಅದನ್ನು ಆಡ್ಸೋಣ ಆಡಿಸೋರು ತಮ್ಮ ಬೇಕಂತ ತರಲಿಕ್ಕೆ ಪ್ರಯತ್ನ ಮಾಡೋರು, ಅದು ಆಗಲೇ ಹೋದ್ರೆ ಅದರಲ್ಲೂ ಮಹದೇವಪ್ಪನವರಾಗಿರ್ಬೋದು, ರಾಯರೆಡ್ಡಿಯವರಾಗಿರ್ಬೋದು, ಬಿ ಆರ್ ಪಾಟೀಲ್ ಆಗಿರ್ಬೋದು, ಇನ್ನೂ ಅನೇಕರು ಅವರೊಳಗೆ ಇದ್ದಾರೆ, ಎಚ್ ಕೆ ಪಾಟೀಲ್ ಆಗಿರ್ಬೋದು. ವಿಶೇಷವಾಗಿ ಈ ಹಳೆ ತಲೆಮಾರಿನವರೆಲ್ಲರೂ ಸಿದ್ದರಾಮಯ್ಯ ಜೊತೆ ತಮ್ಮನ್ನು ತಾವು ಗುರುತಿಸ್ಕೊಂಡವರಾಗಿದ್ದಾರೆ. ಈಗ ಏನಾಗ್ಬೋದು ಅಂತೇಳಿ ಅವರೆಲ್ಲ ಏನಾಗ್ಬೋದು. ಈಗಾಗಲೇ ಕೆ ಎಸ್ ಮುನಿಯಪ್ಪನವರು ತಕರಾರು ತೆಗೆದಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ತಕರಾರು ತೆಗೆದಿದ್ದಾರೆ. ಅವ್ರ ಜೊತೆಗೆ ದಿನ ಬೆಳಗಾವಿ ಕೃಷ್ಣ ಬೈರೇಗೌಡರು ಯುದ್ಧಕ್ಕಿಳಿದ್ದಾರೆ. ಇಂಥ ಒಂದು ಗೊಂದಲದ ಸಿಚುವೇಶನ್ದಲ್ಲ ನಮ್ಮ ಡಿ ಕೆ ಶಿ ಅವರು ಸಿದ್ದರಾಮಯ್ಯರ ಅತ್ಯಂತ ಆತ್ಮೀಯರನ್ನು ಕ್ಯಾಬಿನೆಟ್ದಲ್ಲಿ ತೊಳೆದು ಹೋದ್ರೆ ಏನಾಗ್ಬೋದು ಅಂತೇಳಿ. ಈಗಿನ ಮೌನ ಆಗ್ಬೋದು, ಅವ್ರು ನಡೀತದೆ ಅಂತೇಳಿ ಮತ್ತೇನೋ ಆಗಲಿ. ಆದರೆ ಎಷ್ಟರ ಮಟ್ಟಿಗೆ ಕೋಆಪ್ರೇಷನ್ ಬೇಕಾಯಿತು ಸಿದ್ದರಾಮಯ್ಯರಿಂದ ಸಿಗಲಿಕ್ಕಿಲ್ಲ. ಹೀಗಾಗಿ ಡಿ ಕೆ ಶಿ ಅವ್ರಿಗೆ ಇನ್ನಷ್ಟು ತೊಂದರೆ ಆಗ್ಬೋದು ಅಂತೇಳಿ ಒಂದಿಷ್ಟು ಲೆಕ್ಕ. ಆದರೆ ಕೆಲವೊಮ್ಮೆ ಹಿಂಗೆ ಆಗ್ತದಲ್ಲ, ಅನಿವಾರ್ಯವಾಗಿ ನಮ್ಮ ಡಿಸಿಷನ್ ತೊಗೊಳ್ಳೇಬೇಕಾಗ್ತದೆ, ಬೇರೆ ಹಾದಿರೋದಿಲ್ಲ. ಯಾಕಂದರೆ ಈಗ ತನ್ನ ವ್ಯಕ್ತಿತ್ವವನ್ನು ಬೆಳೆಸಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ತಾನು ಸಿದ್ದರಾಮಯ್ಯರಿಗಿಂತ ಏನೂ ಕಡಿಮೆ ಇಲ್ಲ, ಅವ್ರಿಗಿಂತ ಒಳ್ಳೆ ಆಡಳಿತ ಕೊಡಬಲ್ಲೆ ಅನ್ನೋದನ್ನು ಈ 2 ವರ್ಷದಾಗ ತೋರಿಸ್ಬೇಕಾಗ್ಯದ. ಜೊತೆಗೆ ಅದು 2022ರಲ್ಲಿ ಗೆದ್ದ ಬರಬೇಕಾಗ್ಯದ. ಯಾಕಪ್ಪ ಅಂದ್ರೆ 2022ರಲ್ಲಿ ಗೆದ್ದ ಮೇಲೆ ಇವ್ರು ಬಂದ ಮೇಲೆ ಇನ್ನೊಬ್ಬ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸುಲಭದ ಕೆಲಸ ಅಲ್ಲ. ಅವ್ರಿಗೂ ಸಾಕಷ್ಟು ಟಾಸ್ಕ್ ಅದ. ಇನ್ನೊಬ್ರು ಯಾರೋ ಅವರು CM ಪೋಸ್ಟಿಗೆ ಹೋರಾಟ ಮಾಡಿದರು, ತಿಕ್ಕಾಟ ಮಾಡಿದರು ಅಂದ್ಕೊಂಡಷ್ಟು ಸುಲಭಿಲ್ಲ. ಯಾಕಂದ್ರೆ ಮದ್ದೆ ಹೇಳಿದ್ರೆ ನಿಮಗೆ ಅಧಿಕಾರದಲ್ಲಿದ್ದವ ಯಾವಾಗಲೂ ಬಲಿಷ್ಠ ಇರ್ತಾನಂತೇಳಿ. ಇನ್ನೂ 2 ವರ್ಷದ ಆಡಳಿತದೊಳಗೆ ಸರಿಯಾಗಿ ಆಡಳಿತ ಕೊಡೋದು ಹೋದ್ರೆ, ಜನರ ಬಯಸಿದ್ದನ್ನು ನೀಡದೆ ಹೋದ್ರೆ, ಉದ್ಯೋಗ ಸೃಷ್ಟಿ ಮಾಡದೆ ಹೋದ್ರೆ, ಗ್ಯಾರಂಟಿಗಳನ್ನು ಸರಿಯಾಗಿ ಮುಟ್ಟಿಸ್ದೆ ಹೋದ್ರೆ ನಿಶ್ಚಿತವಾಗಿಯೂ ಡಿ ಕೆ ಶಿ ಅವರಿಗೆ ತೊಂದರೆ ಆಗೋದಂತೆ ನಿಶ್ಚಿತನ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರನ್ನು ದೂರಿಟ್ಟ ಈ ಒಂದು ಮುಂದಿನ 20 ಜನರನ್ನು ಆಯ್ಕೆ ಮಾಡಿಕೊಳ್ಳೋದು ಡಿ ಕೆ ಶಿ ಅವರು ಅಂದ್ಕೊಂಡಷ್ಟು ಹೈಕಮಾಂಡ್ ತಿಳ್ಕೊಂಡಷ್ಟು ಸುಲಭಲ್ಲ, ಸರಳ ಅಲ್ಲ. ಎಲ್ಲ ನೆಲೆಗಟ್ಟಲೆ ಈಗೇನು ನಡೀತಾ ಇದೆ ಈ ಒಂದು ಕುರ್ಚಿ ಬದಲ ಅನ್ನುವಂಥದ್ದು ಇಲ್ಲಿವರೆಗಿನಂಥ ಘಟನೆಗಳಿಂದ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯರೊಳಗೆ ಹೊಂದಾಣಿಕೆ ಅದಪ್ಪ ಅನ್ನುವಂಥದ್ದಿತ್ತು. ಬಟ್ ಅದು ಒಳಗೆ ನಿಮಗೆ ಗೊತ್ತದ ಯಾವ ರೀತಿಯಾಗಿ ಡಿ ಕೆ ಶಿ ಅವರಿಗೆ CM ಪೋಸ್ಟ್ ಕೊಡಬೇಕಾದ್ರೆ ಎಷ್ಟೊಂದು ತೊಂದರೆ ಕೊಟ್ಟರು ಸಿದ್ದರಾಮಯ್ಯರು ಅಂತೇಳಿ. ಡಿ ಕೆ ಶಿ ಮನದಲ್ಲಿ ಎಲ್ಲೋ ಮೂಲಲ್ಲೂ ಅವರಲ್ಲೂ ಅಸಮಾಧಾನದ. ಮತ್ತು ಸಿದ್ದರಾಮಯ್ಯನವರಿಗೂ ಇನ್ನೊಂದು 2 ವರ್ಷ ಇರ್ತೀನಪ್ಪ ನಾನು, ಮುಂದೆ ಹೊರಗೆ ಬಿಟ್ಟು ಕೊಡ್ತಿದ್ನಿ ಅನ್ನುವಂಥ ಅಸಮಾಧಾನ ಅವರಲ್ಲೂ ಅದ. ಹೀಗಾಗಿ ಇದು ಎರಡೂ ಈಗೇನು ಈಗೋ ಹತ್ತಿರಲ್ಲ, ನಾವು ಅಹಂಕಾರ ಹತ್ತಿರೋ ಮತ್ತೇನಂತಿರೋ ಆ ತಿಕ್ಕಾಡದಿಂದ ಕಾಂಗ್ರೆಸ್ ಹೊಡೆದು ಬೀಳ್ತದನ ಅನ್ನುವಂಥದ್ದು. ಇನ್ನು ಹೈಕಮಾಂಡ್ ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ತದೆ ಅನ್ನುವಂಥದ್ದು ಅದು ಸಹಿತ ಅಷ್ಟು ಮುಖ್ಯ. ಆದರೆ ಈಗಿನ ಮಟ್ಟಿಗೆ ಹೈಕಮಾಂಡ್ ಡಿ ಕೆ ಶಿ ಅವ್ರಿಗೆ ಸಪೋರ್ಟ್ ಮಾಡುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ನೋಡಿ ಏನಾಗ್ತದೆ, ಸಿದ್ದರಾಮಯ್ಯರಿಗೆ ಇದನ್ನು ಸುಲಭಕ್ಕೆ ಬಿಟ್ಟು ಕೊಡ್ತಾರಾ ಅನ್ನೋಂಥ ಪ್ರಶ್ನೆ ಅದ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.